ಅಣ್ಣ ಗಾಡಿ ಯಾಕೆ ಆಫ್ ಆಗೋಯ್ತು? ಇನ್ನೊಂದು 2 ಸಲ ಆನ್ ಮಾಡೋಲ್ಲ. ಓಯ್ ಹೂಗಾಡಿದ್ರೆ ಮುಗ್ಸಾಕ್ಬಿಡ್ತೀನಿ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಏಯ್ ಏನಾಯ್ತು? ಅಣ್ಣ ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ನಿಂತೋಯ್ತು. ಗಡಿ ಅದೇನಾಯ್ತು ನೋಡಿ ಮುಂದೆ. ಅಪ್ಪ ದೇವ್ರು ನನ್ನ ಹೀಗೆಲ್ಲ ಕಾಪಾಡ್ತಾನೆ ಅಂತ ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ. ಅವ್ರು ಬರೋದ್ರೊಳಗಡೆ ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಳ್ಳಿ ನೋಡೋ. ಇನ್ನೂ ಇಲ್ಲ ಅಣ್ಣ, ಸ್ಟೇಷನ್ ಕಡೆನೇ ನೋಡ್ತಾವಳೆ. ಬಿಡ್ಸ್ಕೊಳಕ್ಕಂತ ಲೂಸಾಗಿ ಕಟ್ಟಿರೋದು. ಇವ್ರಿಗೆ ಕಾಣಿಸ್ತಿದ್ದಂಗೆ ಸ್ಟೇಷನ್ ಒಳಗೆ ಹೋಗಿ ಇವರೆಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತೀನಿ. ಇನ್ನೇನು ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ಶಿವು ಬಂದಮೇಲೆ ಬಲಿ ಹಾಕೋದಷ್ಟೇ. ನನ್ನ ಕಿಡ್ನಾಪ್ ಮಾಡಿದ್ರು ಸರ್. ಕಿಡ್ನಾಪ್ ಮಾಡಿದಾರ ನಿನ್ನ? ಹೌದು ಸರ್. ಹಾಗಿದ್ರೆ ಕಿಡ್ನಾಪರ್ ಜೊತೆ ನೀವು ಇರ್ಬೇಕಲ್ವಾ? ಅಯ್ಯೋ ಸರ್, ನನ್ನ ಕಿಡ್ನಾಪ್ ಮಾಡಿದ್ರು, ನಾನು ಅವರಿಂದ ತಪ್ಪಿಸ್ಕೊಂಡು ಬಂದೆ ಸರ್. ಹಾಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ನಮ್ಮ ಕೆಲಸ ನೀನೇ ಮಾಡಿದ್ಯಲ್ಲ, ಹೋಗು ಮನೆಗೆ. ಮಾವ ನಾನು ಬಿಡಿಸ್ತೀನಿ ಬಿಡಿ, ನೀವು ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾಳೆ ದಿನ ಬಾನುಗೆ ಮದುವೆ ಮಾಡಿಸಿ ಕಳ್ಸಿದ್ಮೇಲೆ ನಾವೆಲ್ಲ ಅವಳ ಮನೆಗೆ ಹೋಗ್ತೀವಿ ನೋಡೋಕ್ಕೆ ಅಂತ. ಆಗ ಅವಳು ಪಾಪ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ನಾವೊಂಚೂರು ಕೈ ಜೋಡಿಸಿದ್ರೆ ಅವಳಿಗೆ ಸಹಾಯ ಆಗಲ್ವಾ ತಾಯಿ? ಇಲ್ಲೂ ಹಾಗೇಯ. ಶಿವು ನಿನ್ನನ್ನು ಬಂಗಾರದಂಗೆ ನೋಡ್ಕೊಂಡಿದ್ದಾನೆ ಕಣವ. ಇದಕ್ಕಿದ್ದಂಗೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂದರೆ ಕಷ್ಟ ಆಗಲ್ವಾ ತಾಯಿ? ನನಗಿಲ್ಲಿ ಕಡ್ದು ಗುಡ್ಡೆ ಹಾಕುವಂಥದ್ದು ಏನು ಕೆಲಸ ಇಲ್ಲ ಕಣವ. ಮಾವ ಏನೋ ಒಂದು ಹೇಳ. ಹೇಳು ಕಂದ. ನೀವು ತುಂಬ ಸ್ವೀಟ್ ಮಾವ. ಏನಂದೆ? ಇನ್ನೊಂದು ಕಿತ್ತ ಹೇಳುವ. ನೀವು ತುಂಬ ಸ್ವೀಟ್ ಮಾವ ಅಂದೆ. ಕೆನ್ನೆ ಸೌರಿ ಹೇಳ್ದಿಯಲ್ಲ ತಾಯಿ, ಇನ್ನೊಂದು ಸರಿ ಹೇಳುವ. ನೀವು ತುಂಬ ಸ್ವೀಟ್ ಮಾವ. ನೀನು ಕೆನ್ನೆ ಮುಟ್ಟಿದ್ರೆ ತೊಟ್ಲಲ್ಲಿರೋ ಮಗು ಅಪ್ಪನ ಕೆನ್ನೆ ಮುಟ್ದಂಗೆ ಆಯ್ತದೆ. ಚೆನ್ನಾಗಿರು ಕಂದ, ಚೆನ್ನಾಗಿರು. ನೀನು ಹೇಳ್ದಂಗೆ ನಾನು ಸ್ವೀಟೇ. ಆದರೆ ಇಲ್ಲಿ ಎಲ್ಲ ಗತ್ತಲ್ಲಿರಬೇಕು ಕಣವ. ಇಲ್ಲಾಂದರೆ ಇದಾರಲ್ಲ ಅಮ್ಮ ಮಗ ಇಬ್ಬರು ಬಾಲ ಬಿಚ್ಕೊಂಡು ಕುಣಿದು ಬಿಡ್ತಾರೆ. ಅದಕ್ಕೆ ಮಿಲ್ಟ್ರಿ ಸಿಸ್ಟಮ್ ಮಾಡಿರೋದು. ನಾನು ನೋಡಿದ್ರೆ ಗಡ 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 ಅಂತಾರೆ. ಇಂಥವ ಹಂಗಲ್ಲ. ನೀನು ಹೇಳ್ದಂಗೆ ನಾನು ಸ್ವೀಟೇ. ಥ್ಯಾಂಕ್ಸು ಮಾವ. ಏನೇ ಇದ್ರು ಏನೇ ಸಂಕಟ ಇದ್ರು ನಂತವ ಹೇಳ್ಕೊಳವ. ಏನು ಮುಜುಗರ ಮಾಡ್ಕೋಬೇಡ. ಸರಿ ಮಾವ. ಮಾವ ಅವ್ರು ಬಂದರು. ಇಷ್ಟೊತ್ತು ಊರು ಸುತ್ಕೊಂಡು ಈಗ ಬರ್ತಾ ಇದ್ದಾನೆ. ಮಾಡ್ತೀನಿ ಇರು. ಸೀನಾ ಅವರೇ, ನಮ್ಮ ಅಪ್ಪನ ವಾಯ್ಸಲ್ಲಿ ಯಾರಪ್ಪ ಹಿಂಗ್ ಕರೀತಾವ್ರೆ? ಸೀನಾ ಅವರೇ, ಆ ಕಂಬದಲ್ಲಿ ಅಲ್ಲ, ಇಲ್ಲಿರುವ ಎಲ್ಲಾ ಕಂಬದಲ್ಲಿಯೂ ಇರುವನು. ಸದ್ಯಕ್ಕೆ ಈ ಕಂಬದಲ್ಲಿರುವನು. ಬನ್ನಿ ಕೂತ್ಕೊಳ್ಳಿ. ಯಾಕೆ ನಮ್ಮಪ್ಪ ಹಿಂಗ್ ಕರೀತಾವನೆ? ಯಾರಾನ ನಂದು ಪಿಂಕಿ ಮ್ಯಾಟ್ರು ಹಾಕಿ ಕೊಟ್ಬಿಟ್ರ? ಇಲ್ಲ ಇವಳೆ ಏನಾದ್ರು ಫಿಟ್ಟಿಂಗ್ ಇಟ್ಲ? ಯಾಕೆ ಸೀನಾ ಅವರೇ ಗಾಬರಿ ಆಗಿದ್ದೀರಾ? ಅಪ್ಪ ಏನಾದ್ರು ತಪ್ಪು ಮಾಡಿರೋ ಡೇಟ್ ಹಾಕ್ಬಿಡು. ಅರೆ ಹಿಂಗೆಲ್ಲ ಮಾತಾಡಬೇಡ ನೀನು. ಕ್ಷಣಕ್ಕೂ ದಿಗ್ಲಾಯ್ತೈತೆ ಅಲ್ಲಿ. ಏನ್ ಮಾತಾಡ್ತಾ ಇದ್ದೀರಾ ಸೀನಾ ಅವರೇ? ಹಾಗೆಲ್ಲ ತಂದೆ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ಅಪ್ಪ ನಿನ್ನ ಮಾತನ್ನ ಕೇಳಕ್ಕಾಯ್ತಿಲ್ಲ. ನಿನ್ನ ಕಾಲಿಗೆ ಬಿದ್ಬಿಡ್ತೀನಿ. ನಿನ್ನ ದಮ್ಮ ಅಂತೀನಿ, ಅದೇನು ಹೇಳು? ಸೀನಾ ಅವರೇ, ಆ ತಪ್ಪನ್ನು ಮಾತ್ರ ಮಾಡಬೇಡಿ. ಅಪ್ಪ ಆಚೆ ಕಡೆ ಎಕಡ ಬಿಟ್ಟಿದ್ದಲ್ಲ, ಎತ್ಕ ಬತ್ತೀನಿ. ಬೇಕಾದ್ರೆ ಕೋಪ ಇದ್ರೆ ಏಟ್ ಪಟ ಪಟ ಅಂತ ಹೊಡೆದ್ಬಿಡು. ಅಯ್ಯೋ ಶಿವ,
ಅಣ್ಣ ಬನ್ನ. ಅಲ್ಲ ಕಣವ, ನಾನು ಕರೆದಿದ್ದು ಭಗವಂತನನ್ನ. ಹೆತ್ತ ಮಗನ್ನ ಎಕ್ಕಡದಲ್ಲಿ ಹೊಡೆಯೋದುಂಟ? ತಪ್ಪು ತಪ್ಪು. ಇವಾಗ ಮತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹಿಂಗೆಲ್ಲ ಆಡ್ತಿದ್ಯಾ ನೀನು? ಸೀನಾ ಅವರೇ, ಇಷ್ಟು ದಿನ ನಿಮಗೆ ವಯಸ್ಸಾಗಿದೆ ಅಂತ ತಿಳಿದೇನೆ ಹೈಸ್ಕೂಲ್ ಹುಡುಗನಿಗೆ ಹೊಡೆದಂಗೆ ಹೊಡೆದೆ, ಬಾಯಿಗೆ ಬಂದಂಗೆ ಬೈದೆ. ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಈ ಕ್ಷಣ ಈಗಲೇ ಮನಸ್ಸಿಂದ ಆಚೆಗೆ ಹಾಕ್ಬಿಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಕೊಡೋ ಮರ್ಯಾದೆಗೆ ತಕ್ಕಂತೆ ಬದುಕಿ, ಅದು ನನ್ನ ಆಸೆ ಅಷ್ಟೇ. ಒಂಥರ ಚೆನ್ನಾಗೈತೆ, ಆದರೂ ಯಾಕೋ ದಿಗ್ಲಾಯ್ತೈತೆ. ನನ್ನ ಲೈಫಲ್ಲಿ ಏನೇ ನಡೀತಾ ಇತ್ತೋ ಆ ದೇವ್ರಿಗೆ ಗೊತ್ತು. ಸರ್, ನಾನು ಅವರಿಂದ ತಪ್ಸ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿನ ಊಹೆನೂ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ಸರ್ ಬನ್ನಿ ಸರ್, ಅವ್ರ ಗಾಡಿ ಕೆಟ್ಟು ಇಲ್ಲೇ ನಿಂತಿದೆ, ನೀವು ಬಂದ್ರೆ ಅವ್ರನ್ನ ಹಿಡಿಬೋದು ಸರ್. ಬನ್ನಿ ಸರ್. ಹಿಡಿದು 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 ಶಿಕ್ಷೆ ಕೊಡಿಸ್ಬೋದು ಸರ್. ಬನ್ನಿ ಸರ್. ಜಯಮ್ಮ, ಇವಳು ತಪ್ಪಿಸ್ಕೊಂಡು ಬಂದಿದ್ದಾಳೆ ಅಂತ ಖುಷಿ ಪಡೋದು ಬಿಟ್ಟು ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದಾಳೆ. ಇವಳಿಗೆ ಬುದ್ಧಿ ಅಳಿಯ ಮನೆ ಕಳಿಸಿ. ಸರ್, ಏನು ಮಾತಾಡ್ತಿದ್ದೀರಾ ನೀವು? ಡಿಗ್ನಿಫೈಡ್ ಪೊಸಿಷನಲ್ಲಿ ಇರೋರು ನೀವು. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಒಂದು ಹುಡುಗಿ ಕಿಡ್ನಾಪರ್ಸಿಂದ ತಪ್ಪಿಸ್ಕೊಂಡು ಬಂದು ಹೆಲ್ಪ್ ಕೇಳ್ತಿದ್ದಾಳೆ. ಹೆಲ್ಪ್ ಮಾಡೋದು ಬಿಟ್ಟು ಈ ಥರ ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಮಗೆ? ಏನೇ ಅದು? ಸರ್, ಹುಡುಗಿಯನ್ನು ಮರ್ಯಾದೆ ಕೊಡ್ಬೇಕಂತೆ. ರುದ್ರಯ್ಯ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಕಸ್ಟಮರ್ಸ್ ಬಂದಾಗ ಮರ್ಯಾದೆ ಕೊಟ್ಟು ಮಾತಾಡು ಅಂತ. ಕಸ್ಟಮರು ದೇವರು ಕಣೆಯ. ಕಸ್ಟಮರ? ಏನು ಸರ್ ಹೇಳ್ತಿದ್ದೀರಾ? ನಾನೊಬ್ಳು ಸಿಟಿಸನ್. ಓ ಸಾರಿ ಮೇಡಮ್, ನೀವು ಸಿಟಿಸನ್ನೇ. ನಾನು ನಮ್ಮ ಭಾಷೆಯಲ್ಲಿ ಹೇಳಿದೆ ಅಷ್ಟೇ. ಹೇಳಿ, ಏನು ವಿಷಯ? ಸರ್, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ನನ್ನ ಕಿಡ್ನಾಪ್ ಮಾಡಿದ್ರು, ಅವರಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಸರ್. ಆ ಕಿಡ್ನಾಪರ್ಸು ಇಲ್ಲೇ ಗಾಡಿ ಕೆಟ್ಟೋಗಿದೆ ಅಂತ ನಿಂತಿದ್ದಾರೆ ಸರ್. ಬನ್ನಿ ಸರ್, ನಾವು ಹೋದ್ರೆ ಅವ್ರನ್ನ ಹಿಡಿಬೋದು. ಕಿಡ್ನಾಪರ್ಸಾ? ರುದ್ರಯ್ಯ, ಕಿಡ್ನಾಪರ್ಸ್ ನಮ್ಮ ಸ್ಟೇಷನ್ ಮುಂದೆನೇ ಇದ್ದಾರಂತ್ರಿ. ಬಾರ ಹಿಡಿಯೋಣ. ಬನ್ರಮ್ಮ, ಬನ್ನಿ ಬನ್ನಿ. ಸರ್ ಸರ್, ಇದು ಅನ್ಯಾಯ ಸರ್. ಸರ್, ಕಿಡ್ನಾಪರ್ಸ ಹಿಡೀರಿ ಅಂದ್ರೆ ನನ್ನನ್ನೇ. ಸರ್ ಸರ್, ಏನ್ ಸರ್ ಇದು ಅನ್ಯಾಯ? ಕಿಡ್ನಾಪರ್ಸ್ನ ಹಿಡಿದು ಒಳಗಾಕಿ ಅಂದ್ರೆ ನನ್ನನ್ನು ಯಾಕೆ ಸರ್ ಒಳಗಾಕಿದ್ದೀರಾ? ಸರ್, ಏನು ಆಗ್ತಿದೆ ಇಲ್ಲಿ? ಯಾರೋ ಈ ಮೇಡಮ್? ಸರ್, ಸಂಪ್ರದಾಯಸ್ಥರು ಮನೆಗೆ ನುಗ್ಗಿ 470 ಗ್ರಾಮ್ ಚಿನ್ನ ಕದಿರೋ ಕಳ್ಳಿ ಸರ್ ಇವಳು. ಅಯ್ಯೋ, ಯಾಕೋ ಬಲಗಣ್ಣ ಅದುರ್ತೈತಲ್ಲ. ಅವ ಮಕ್ಕಳವ, ನೀನೇ ಕಾಪಾಡ್ಬೇಕವ. ಅಣ್ಣ ಅದಕ್ಕೆ ಬೇರೆ ಆಚೆ ಹೋಗವ್ರೆ, ಅವ್ರಿಗೇನು ತೊಂದರೆ ಆಗ್ದಂಗೆ ನೀನೇ ನೋಡ್ಕೋಬೇಕು. ಅಣ್ಣ ಅದಕ್ಕೆ ನಾವು ಒಪ್ಕೋಬೇಕು, ಅವರಿಬ್ರು ಒಂದಾಗಬೇಕು. ನೀನೇ ನೋಡ್ಕೋ. ಇಲ್ಲ ಸರ್. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, 470 ಗ್ರಾಮ್ ಚಿನ್ನ. ಏನಮ್ಮ, ನಿನ್ನ ನೋಡಿದ್ರೆ ಒಳ್ಳೆ ಹುಡುಗಿ ಥರ ಕಾಣಿಸ್ತೀಯಾ, ಇಷ್ಟೆಲ್ಲ ಕಳ್ತನ ಮಾಡ್ತೀಯಾ? ನಂಬೋಕೆ ಆಗ್ತಿಲ್ವಲ್ಲಮ್ಮ? ಸರ್ ಸರ್, ಇವನೇ ಸರ್, ಇವನೇ ನನ್ನ ಕಿಡ್ನಾಪ್ ಮಾಡಿಸಿದ್ದು. ಕಿಡ್ನಾಪ್ ಮಾಡಿಸಿ ಅವ್ನ ಹುಡುಗರ ಜೊತೆ ನನ್ನ ಬಿಟ್ಟು ಅವ್ನ ಮಧ್ಯದಲ್ಲೇ ಇಳ್ಕೊಂಡು ಹೋಗ್ಬಿಟ್ಟ ಸರ್. ಇವನೇ ಸರ್, ಇವನೇ. ಕೂತ್ಕೊಳ್ಳಿ ಸರ್. ನಿಮ್ಮ ಮನೇಲಿ ಚಿನ್ನ ಕಳ್ತನ ಮಾಡಿದ್ದು ಇವಳೇ ಅಲ್ವಾ? ಸರ್, ಇವಳೇ ಸರ್ ಕಳ್ಳಿ. ನೋಡ್ರ ಸರ್, ನಿಮ್ಮ ಮನೇಲೇ ಇವಳು ಚಿನ್ನ ಕಳ್ತನ ಮಾಡಿ ಈಗ ನಿಮ್ಮ ಮೇಲೆ ಕಿಡ್ನಾಪ್ ಆರೋಪ ಹೊರಿಸ್ತಿದ್ದಾಳೆ. ಛೇ 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 ಛೇ, ಕಾಲ ಕೆಟ್ಟೋಯ್ತು ಸರ್, ಕಾಲ ಕೆಟ್ಟೋಯ್ತು. ಕೇವಲ ಒಂದೇ ಗುಂಪಿಗೆ ಸೇರಿರೋರು ಏನೋ ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ದೀರಾ? ಏನು ಅಂತ ನಿಜ ಹೇಳಿ. ಏಯ್, ನೀನಿವಾಗ ಆರೋಪಿ. ಬಾ ಮುಚ್ಕೊಂಡು ಒಳಗಡೆ ಕೂತ್ಕೋ, ಇಲ್ಲಾಂದ್ರೆ ನಮ್ಮ ಭಾಷೆಯಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ ನಿನಗೆ. ಹೋಗಿ ಹಿಂದೆ ಕೂತ್ಕೋ. ಏಯ್, ಹೋಗಿ ಒಳಗೆ ಅಂದೆ.
ಹಿಂದೆ ಕೂತ್ಕೋ ಹಿಂದೆ. ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ. ಮಾತಾಡ್ಬೇಡ. ಹಲೋ ಬರು 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 ಯಾಕೆ ಹೇಳ್ತಿದ್ದೆ ಬರು ಏನಾಯ್ತು ಬರು ಎಲ್ಲಿದೆ ಬರು ಏನಾಯ್ತು ಬರು ನಾನಿಲ್ಲಿ ಪಾಳ್ಯಪುರ ಪೊಲೀಸ್ ಸ್ಟೇಷನಲ್ಲಿ ಇದ್ದೇನೆ. ಪೊಲೀಸ್ ಸ್ಟೇಷನ್ನಾಗ ಯಾಕೆ ಬರು ನೀ ಎದುರ್ಕೋಬೇಡ ಬರು ನಾನು ಇವ್ನಿ ನಾ ಬರ್ತೀನಿ ನೀ ಎದುರ್ಕೋಬೇಡ. ಸರ್ ಫೋನಲ್ಲಿ ಮಾತಾಡ್ತಾವಳೆ. ಸರ್ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೇನೆ ಸರ್? ಸುಮಾರು ವರ್ಷ ಆಗಿತ್ತು ಈ ಥರದ್ದೊಂದು ಆಕ್ರಂದನ ಕೇಳಿ. ಕಿವಿಗೀಗ ಹಾಯ್ ಅನ್ನಿಸ್ತಾ ಇದೆ ಅಲ್ವಾ ರುದ್ರಯ್ಯ? ಯಾಕೋ ಒಂಥರ ಸಂಕಟ ಆಗ್ತಿದೆ ಸುಶೀಲಾ. ಸಂಕಟನಾ? ಯಾಕಕ್ಕ? ಏನೋ ಒಂದು ಗೊತ್ತಿಲ್ಲ, ಏನೋ ಒಂಥರ ಭಯ ತಳ್ಮಳ ಎಲ್ಲ ಒಟ್ಟಿಗೆ ಆಗ್ತಿದೆ. ಸಮಾಧಾನನೇ ಆಗ್ತಿಲ್ಲ. ಶಿವಗೂ ಪಾರುಗೂ ಏನಾದರೂ ಆಗ್ಬಿಟ್ರೆ ಅಂತ ಭಯ ಆಗ್ತಿದೆ. ಅಕ್ಕ ನೀನು ಯಾವಾಗಲೂ ಅವರಿಬ್ಬರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಭಯ ಆಗೋದು ಸಹಜ ಅಕ್ಕ. ಅವರಿಬ್ಬರು ನಮ್ಮ ಮಕ್ಕಳಲ್ಲ, ಆ ದೇವ್ರ ಮಕ್ಕಳು. ಅದಕ್ಕೆ ದೇವರು ಅವರಿಬ್ಬರನ್ನು ಒಂದು ಮಾಡಿರೋದು. ಹಾಗಿದ್ಮೇಲೆ ಅವ್ರಿಗೆ ತೊಂದರೆ ಆಗೋದಕ್ಕೆ ಭಗವಂತ ಬಿಡ್ತಾನ? ಖಂಡಿತ ಬಿಡಲ್ಲ. ಆದರೂ ಯಾಕೋ ಭಯ ಸುಶೀಲಾ. ರಾತ್ರಿಯಿಂದ ಅಪ್ಪ ಮಕ್ಕಳಿಬ್ಬರು ಕಾಣಿಸ್ತಾ ಇಲ್ಲ. ಕೋಪಕ್ಕೆ ಅವರಿಬ್ಬರಿಗೆ ಏನಾದರೂ ತೊಂದರೆ ಮಾಡಿದ್ರೆ? ಏನೂ ಆಗಲ್ಲ ಅಕ್ಕ. ಕಡಿಯೋರು 1000 ಇದ್ದರೆ ಕಾಪಾಡೋನು ಇದ್ದೇ ಇರ್ತಾನೆ. ನೀನು ಎಲ್ಲ ಭಗವಂತನ ಮೇಲೆ ಹಾಕು, ಏನೂ ಆಗಲ್ಲ, ಯೋಚನೆ ಮಾಡಬೇಡ. ಅಮ್ಮ ಕಣಮ್ಮ, ನನ್ನ ಮಕ್ಕಳನ್ನ ಕಾಪಾಡಮ್ಮ. ಏಯ್ ಬಾಯಿ ಮುಚ್ಕೊಂಡಿರ್ಬೇಕು. ಸೌಂಡ್ ಏನಾದರೂ ಆಚೆ ಬಂದರೆ ಉಸಿರು ನಿಂತೋಗುತ್ತೆ, ಹುಷಾರ್. ಯಾರೋ ನೀವೆಲ್ಲ? ಏನ್ ಬೇಕೋ ನಿಮ್ಗೆ? ಜಯಮ್ಮ, ಈ ಕಳ್ಳಿ ಸುಮ್ಮನೆ ತಲೆ ತಿಂತಿದ್ದಾಳೆ. ಎತ್ಕೊಂಡೋಗಿ ಇವಳ ಬೇರೆ ಸ್ಥಳಕ್ಕೆ ಹಾಕಿ. ನಾನು ಎಲ್ಲೂ ಹೋಗಲ್ಲ ಇಲ್ಲಿಂದ. ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹೇಳಿ. ನೋಡಮ್ಮ, ಈಗ ನಾನು ಹೇಳೋದು ಸುಳ್ಳು ಅಂತ ನಿನ್ಗೆ ಅನ್ನಿಸ್ಬೋದು. ಏನು ಮಾಡೋದು? ಕಲಿಗಾಲ ಕಲಿಗಾಲ ಕಣಮ್ಮ. ನಾನು ಸುಳ್ಳು ಹೇಳಲೇಬೇಕು, ಹೇಳ್ತಿದ್ದೀನಿ. ನೀನು ಅದು ಸುಳ್ಳು ಅಂತ ಗೊತ್ತಿದ್ದು ಕೇಳೇನು ಪ್ರಯೋಜನ? ಇವರೇ, ಇವಳೇ ಕಳ್ಳಿ ಅಂತ ನಾವು ಹಿಡಿದಿದ್ದೀವಿ. ಐಡೆಂಟಿಫೈ ಆಗಿದೆ ಅಂತ ಸೈನ್ ಮಾಡ್ತಿರೋ ಇಲ್ವೋ? ಸರ್ ಮಾಡ್ತೀನಿ ಸರ್, ನಮ್ದಿರೋ ಜೀವ ಮತ್ತೆ ನೋಯಿಸ್ಬೇಡಿ. ಏಯ್, ನನ್ನ ಮಾವ ಬರಲಿ, ನಿಮ್ಮೊಬ್ಬೊಬ್ಬರಿಗೂ ಸರಿಯಾಗಿ ಮಾಡ್ತಾನೆ. ಈ ನನ್ನ ಮಗ ಈಟೊತ್ತಾತ ಬಂದಿಲ್ವಲ್ಲ. ಅನ್ನಂತೂ ಆ ಶಿವ ಯಾವಾಗ ಬರ್ತಾನೋ, ಅವ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಯಾವಾಗ ರಕ್ತ ಕಕ್ಕಿಸ್ತೀನೋ ಅಂತ ಇದಿಗಾಲಲ್ಲಿ ಕಾಯ್ತೀವಿ. ಲವ್ ಬಾವ, ಡಾಕ್ಟರ್ ಹೇಳೋರೆ ಹೊಸ ನಿಧಾನಕ್ಕಲ್ಲ. ನೀನು ಹಿಂಗೆ ಅವಸರ ಮಾಡ್ಕೊಂಡ್ರೆ ಹೋಗಿರೋ ಕುತ್ತಿಗೆ ಪಟ್ಟಿ ಮತ್ತೆ ಬಂದ್ಬಿಡ್ತದೆ. ಇವತ್ತು ಒಂದು ಮುಗಿಸ್ತೀವಲ್ಲ, ಅದಕ್ಕೆ ಉತ್ಸಾಹ ಉತ್ಸಾಹ. ನಮ್ಮ ಜೀವನದಲ್ಲೇ ಯಾಕೆ ಹಿಂಗಾಗ್ತಿದೆ? ಪ್ರತಿ ಹೆಜ್ಜೆಗೂ ಏನಾದರೂ ಒಂದು ಅಂಟಿ ಆಗ್ತಾನೆ ಇರುತ್ತಲ್ಲ. ಇವಾಗ ಇವರೆಲ್ಲ ರಾಕ್ಷಸರು ಸೇರಿಕೊಂಡು ಏನೋ ಮಾಡ್ತಿದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮಾವನ ಬೇಗ ಕರೆಸು, ನನ್ನ ಮಾವನ ನೋಡಬೇಕು, ಅವನ ಜೊತೆ ಇರಬೇಕು, ಅವನ ಜೊತೆ ಬಾಳಬೇಕು, ಪ್ಲೀಸ್. ಆ ಶಿವು ಇನ್ನು ಯಾವಾಗ ಬರ್ತಾನೋ? ನಾನು ಯಾವಾಗ ಅವನ ಎದೆ ಒಳಗೆ ಬುಲೆಟ್ ಇಡಿಸ್ತೀನೋ? ಓ ಅಣ್ಣ, ಫೋನ್ ಮಾಡಿರೋದು ಪಾರ್ವತಿ. ನನ್ನ ಮಗ ಶಿವ ಗಾಳಿಲಿ ತೂರ್ಕೊಂಡಾದ್ರೂ ನೀರಲ್ಲಿ ಜಾರ್ಕೊಂಡಾದ್ರೂ ಬಂದೇ ಬರ್ತಾನೆ.
ಎಲ್ಲಿಗೆ ನನ್ನ ಹೆಂಡ್ರನ್ನ ಗೊತ್ತಿಲ್ಲ ಕರ್ಕೊಂಡ್ ಬಂದ್ಬಿಟ್ಟೋಣ ಬಿಟ್ಬಿಡೋಣ ನಿನ್ ಕಾಲು ಹಿಡ್ಕತ್ತಣ ಬಿಡೋಣ ಅಣ್ಣ ಬಿಡೋಣ. ಏನೋದು ಗಲಾಟೆ? ಯಾರದು ಒಳಗೆ ಕಳಿಸೋ. ಸರ್ ಅದೇ ಆಗ್ಬಿಟ್ಟೈತೆ ಸರ್. ಸರ್ ನನ್ನ ಹೆಂಡ್ರನ್ನ ಬೇರೆ ಯಾರು ಅನ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟವ್ರೆ. ಅವ್ರು ಎಲ್ಲವರು ಸರ್. ಬರೋ ಏಯ್ ಬರ. ಯಾರೋ ನೀನು ಸೀದಾ ಒಳಗೆ ಬರ್ತೀಯ? ನಾನು ಹೆಂಡ್ತಿ ಅಂತೀಯ, ಎಳ್ಕೊಂಬಂದವ್ರು ಏನ್ತೀಯ? ಅದೇನು ಅಂತ ಡೀಟೇಲಾಗಿ ಹೇಳು. ಸರ್ ನಾನು ಶಿವು ಅಂತ ಸರ್, ಮಾರಿಗುಡಿ ಅವನು. ನನ್ನ ಹೆಂಡ್ರು ಪಾರುನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟವ್ರಂತೆ, ಅದಕ್ಕೆ ಬಂದೆ ಸರ್. ಏನ ಪಾರು ಅಂತಾನ? ಜಯಮ್ಮ, ಇಲ್ಲಿ ಯಾರಾದ್ರೂ ಪಾರು ಅನ್ನೋರು ಇದಾರೇನಮ್ಮ? ಇಲ್ಲ ಸರ್, ಯಾರೂ ಇಲ್ಲ. ಕೇಳಿಸ್ತಾ ರಾಜ? ಹೋಗಪ್ಪ, ಸುಮ್ಮನೆ ಹೋಗು. ಸರ್ ಇಲ್ಲ ಸರ್, ಇದೇ ಸ್ಟೇಷನಲ್ಲಿ ಇವನಿ ಅಂತ ಪಾರುನೇ ಫೋನ್ ಮಾಡಿ ಹೇಳೋಳೆ ಸರ್. ಅದೇನೋ ಕಳ್ತನ ಅಂತೆಲ್ಲ ಹೇಳ್ತಿದ್ರಂತೆ ಸರ್. ಸರ್ ಕೆಟ್ಟು ಹೋಗ್ಲೂ ಇಲ್ಲ ಸರ್. ಅವಳು ಡಾಕ್ಟ್ರು ಸರ್. ಅವಳಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯವಳು ಸರ್. ಸರ್ ಅವಳಿದ್ರೆ ಮುಟ್ ಕಳಿಸಿ ಸರ್, ಮುಟ್ ಕಳಿಸಿ. ಬಿಡೋದ? ಯೋ ಶಿವು, ಬಿಡೋಕ್ಕೆ ನಾವು ಕರ್ಕೊಂಡು ಬಂದಿದ್ರೆ ತಾನೇ. ಅಂಥವ್ರು ಯಾರೂ ಇಲ್ಲ ಇಲ್ಲಿ, ಸುಮ್ಮನೆ ಹೋಗು. ಏಯ್, ಅವಳೇ ನಿನ್ನ ಹೆಂಡತಿ ಅಲ್ಲ ತಾನೇ, ಸುಮ್ಮನೆ ಆಚೆ ಹೋಗು. ನೀನು ಹೋಗು ಅಂತ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಹೋಗ ಆಚೆ. ಇದೇ ಫೋನ್ ಇದೆ ಸರ್. ಸರ್ ಇದೇ ಫೋನಿಂದ ಪಾರು ನಂಗೆ ಫೋನ್ ಮಾಡಿದ್ದು. ಫೋನ್ ಇಲ್ಲೇ ಆಯ್ತಲ್ಲ ಸರ್. ಏಯ್, ಇದು ಆ ಅಮ್ಮಂದು ಫೋನು, ಮರ್ಡ್ರ್ ಕೇಸು. ನೋಡು, ಆ ಅಮ್ಮ ನೀನು ಹೆಂಡ್ರು ಪಾರುನಾ? ಸರ್ ಯಾಕೆ ಸರ್ ಹಿಂಗೆ ಮಾತಾಡಿರ? ಇದೇ ಫೋನಿಂದ ಸರ್, ಇದೇ ಫೋನಿಂದ ನನಗೆ ಫೋನ್ ಬಂದಿದ್ದು. ಪಾರು ಇಲ್ಲೇ ಅವಳೆ ಅಂತ ಹೇಳೋವಳೆ. ಯಾಕೆ ಸರ್ ನಮ್ಗೆ ಹಿಂಗೆ ಮಾಡಿರ? ನಾನು ಬಡವ ಸರ್, ನೀವು ದೊಡ್ಡ ಮನ್ಸರು ಸರ್. ನಿಜ ಹೇಳ್ಬೇಕು ಅಂದರೆ ನಾವು ಅವತ್ತೇ ದುಡ್ದು ಅವತ್ತೇ ತಿನ್ನೋ ಜನ. ನಾನೊಬ್ಬ ದಿನಗುಲಿಗಾರ. ನಮ್ಮ ಹೊಟ್ಟೆ ಮೇಕೆ ಹೊಡಿಬೇಡ್ರಿ ಸರ್, ನಮ್ಗೆ ಅನ್ಯಾಯ ಮಾಡಬೇಡಿ. ಪಾರು ಇಲ್ಲಿದ್ರೆ ನಿಮ್ಮ ದಮ್ಮಯ್ಯ ಅಂತ ಫುಟ್ ಕಳಿಸಿ. ಅಣ್ಣ ನೀವಾರು ಹೇಳೋಣ. ಅಕ್ಕ ನೀವಾದ್ರು ಹೇಳ್ರಕ್ಕ. ಅಣ್ಣ ಸರ್ ಫುಟ್ ಕಳಿಸಿ ಸರ್. ಪಿಕ್ಚರ್ಗಿಂತ ಚೆನ್ನಾಗೈತೆ ಈ ಸೀನು. ನೀನು ಅವಳನ್ನ ಮದುವೆ ಆದ್ಮ್ಯಾಗೆ ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತು. ನೋಡು ನನ್ನ ಮಗನೇ. ಸರ್ ಸರ್ ಫುಟ್ ಕಳಿಸಿ ಸರ್. ಏಯ್, ನಿನಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವೇನೋ? ಇದು ಕದ್ದಿರೋ ಫೋನು. ಈ ಕದ್ದಿರೋ ಫೋನ್ ಇಟ್ಕೊಂಡು ಆ ಅಮ್ಮ ಒಂದು ಮರ್ಡರ್ ಮಾಡಿದ್ದಾಳೆ. ನೀನು ಹೆಂಡ್ರು ಕಾಣಿಸ್ತಾ ಇಲ್ಲ ಅಂದರೆ ಕಿಡ್ನ್ಯಾಪ್ ಆಗಿರಬೇಕು. ಕಂಪ್ಲೇಂಟ್ ಕೊಟ್ಟು ಹೋಗು ಒಂದು. ಏಯ್ ಜಯಮ್ಮ, ಇವ್ರು ಹೇಳೋದು ಒಂದು ಕಂಪ್ಲೇಂಟ್ ಬರ್ಕೊಳ್ರಿ. ಬನ್ನಿ ಸರ್. ಹೋಗಪ್ಪ ಅಲ್ಲಿ. ಎಲ್ಲ ಹೋಗ್ಬಿಟ್ಟಿಪ್ಪ. ಏನಾಗೈತೆ ನಿಮಗೆ? ಮಕ್ಕಳು ನೀನೇ ಕಾಪಾಡಬೇಕು. ಪಾರು 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 ಸರ್ ಇವಳೆ ಸರ್. ಪಾರು ಕಾಣಿಸ್ಲಿಲ್ಲ ಅನ್ನಲ್ಲ ಇವಳೆ ಸರ್. ನನ್ನ ಬಿಡಿಸ್ಕೊಂಡು ಹೋಗು, ಬಿಡಿಸ್ಕೊಂಡು ಹೋಗು ಮಾವ. ಬಿಡ್ರಿ 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 ಸರ್. ಯಾಕೆ ಸರ್ ಅವಳನ್ನ ಜೈಲೊಳಗೆ ಹಾಕಿದ್ದೀರಾ? ಏನ್ ಸರ್ ಇದು ಅನ್ಯಾಯ? ಓಹೋ, ಪಾರು ಅಂದ್ರೆ ಇವಳೇನಾ?
ನೋಡಪ್ಪ ಶಿವು, ಇವಳ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಚಿನ್ನ ಕದ್ದಿದ್ದಾಳೆ, ಚಿನ್ನ. ಕಂಪ್ಲೇಂಟ್ ಕೊಟ್ಟಿರೋರು ಇವರೇ, ಇಲ್ಲೇ ಕೂತಿದ್ದಾರೆ ನೋಡು. ಅಣ್ಣ ದಮ್ಮಯ್ಯ ಅಂತೀನ ಅಣ್ಣ, ಬಿಟ್ಬಿಡೋಣ. ನಾನು ದಿಟ್ಟವಾಗಿ ಹೇಳ್ತೀನಿ, ನಮ್ಮ ಪಾರು ತೆಪ್ಪೆ ಮಾಡ್ತೀರ ಮಗ. ಸರ್ ನಿಮ್ಮ ದಮ್ಮಯ್ಯ ಅಂತೀನಿ ಸರ್. ಸರ್ ನಿಮ್ಮ ಕಾಲು ಹಿಡ್ಕೊತೀನಿ ಸರ್, ಬಿಟ್ಬಿಡಿ ಸರ್. ನಂದೇನು ಅಭ್ಯಂತರ ಇಲ್ಲಪ್ಪ, ಆದರೆ ಕಂಪ್ಲೇಂಟ್ ಕೊಟ್ಟಿರೋರು ಇವರು. ಅವ್ರೇನು ಹೇಳ್ತಾರೋ ಹಾಗೆ ಮಾಡು. ದಮ್ಮಯ್ಯ ಅಂತೀನಣ್ಣ, ನಿಮ್ಮ ಕಾಲು ಹಿಡ್ಕೊತೀನಣ್ಣ, ನಿಮ್ಮ ಕಾಲು ಹಿಡ್ಕೊತೀನಿ, ಬಿಟ್ಬಿಡೋಣ. ನೀವು ಏನು ಕೇಳಿದ್ರು ನಾನು ಮಾಡ್ಕೊಡ್ತೀನಿ. ಸಾಹೇಬ್ರೆ ಮಾತನಂತ ಕೇಳಿ. ನೋಡಪ್ಪ ಶಿವು, ನಾನೇನೋ ಬಿಡ್ತೀನಿ, ಆದರೆ ನೀನು ಏನಾದರೂ ಬಿಡಬೇಕಾಗುತ್ತಲ್ಲ. ನಂಗೆ ಗೊತ್ತಾಗ್ಲಿಲ್ಲ ಸರ್, ಏನು ಬಿಡಬೇಕು ಸರ್? ನಾನು ಪಾರುನ ಬಿಟ್ಟು ಕಳಿಸ್ತೀನಿ, ಆದರೆ ನೀನು ರೀ ನೀವೇ ಹೇಳ್ರಿ. ಮೆಂತಿ ತುಂಬ ಕ್ಯೂಟ್ ಆಗಿ